ಮಲೆನಾಡಿನಲ್ಲಿ ಮತ್ತೊಂದು ಘನಘೋರ ದುರಂತ ಸಂಭವಿಸಿದೆ. ಆಂಧ್ರ ಚಿತ್ರದುರ್ಗ ಪ್ರಕರಣ ಮಾಸುವ ಮುನ್ನವೇ ಈ ಘಟನೆ ನಡೆದಿದೆ. 40 ಜನರಿದ್ದ ಸ್ಲೀಪರ್ ಬಸ್ಗೆ ಬೆಂಕಿ ತಗುಲಿದ್ದು, ಶಿವಮೊಗ್ಗದ ಹೊಸನಗರ ತಾಲೂಕಿನ ಗಡಿ ಭಾಗದಲ್ಲಿ ಈ ಅವಘಡ ಸಂಭವಿಸಿದೆ. ಶ್ರೀ ಅನ್ನಪೂರ್ಣೇಶ್ವರಿ ಎಂಬ ಖಾಸಗಿ ಬಸ್ ಸುಟ್ಟು ಕರಕಲಾಗಿದ್ದು 40 ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಘಟನೆ ಜನರಿಗೆ ಮೃತ್ಯುಕೋಪವಾದ ಸ್ಲೀಪರ್ ಬಸ್ಗಳು ಅನ್ನೋ ಪ್ರಶ್ನೆಗೆ ಕಾರಣವಾಗಿವೆ. Want to? Hello. ಇದು ಅಲ್ಲ ಅಂತರಲ್ಲ, ನಿಟ್ಟೂರಿಂದ ಬರೋ ಗಾಡಿಯಾ ಬೆಂಗಳೂರು ಎಕ್ಸಿಟ್ ಬೆಳಿಗ್ಗೆ 3 ಗಂಟೆಗೆ ಅವರು ಇಳಿದಿದ್ದಾರೆ. ಡ್ರೈವರ್ ಏನಿಲ್ಲ ಸರ್, ನಾವು ಹುಣಸೂರಿನಿಂದ ಬೆಂಗಳೂರಿಗೆ ಹೊರಟಿದ್ವಿ, ನಾವು ನಮ್ಮ ಮಿಸಸ್.
ಜಾತ್ರೆಗೆ ಅಂತ ಬಂದಿದ್ವಿ. 9:40 ಹತ್ತಿದ್ವಿ ಬಸ್. ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ ಹುಣಸೂರು ರೋಡಿಂದ. ಕೋಡೂರು ದಾಟಿ ಸ್ವಲ್ಪ ಮುಂದೆ ಬರುವಾಗ ಅದೇ ಸೂಡೂರು ಹತ್ರ ಅನಿಸುತ್ತೆ. ಫುಲ್ ಎಲ್ಲ ಬಸ್ ಒಳಗೆಲ್ಲ ಬೊಬ್ಬೆ ಹೊಡಿತಿದ್ದೆ. ನಾನು ಮಲಗಿದ್ದೆ, ಸ್ವಲ್ಪ ನಿದ್ರೆ ಬಂದಿತ್ತು. ವೈಫು ಎಬ್ಸಿಬಿಟ್ರು ನನ್ನ. ಎದ್ದಾಗ ನನಗೆ ಒಂದೇ ಸಲ ಬಸ್ ಯಾಕೊಂದು ಗುದ್ದಿದಾಗ ಆಯಿತು. ಇದು ತಲೆ ಮೇಲ್ಗಡೆ ಇಟ್ಕೊಡಿತ್ತು ಟಾಪ್. ನಾವು ಅಪ್ಪರ್ ಸೀಟಲ್ಲಿದ್ವಿ, ಮೇಲ್ಗಡೆ ಇಟ್ಕೊಡಿತ್ತು. ಫುಲ್ ಬ್ಲಡ್ ಇಳಿತು. ಅಷ್ಟೊತ್ತಿಗೆ ಕೆಳಗಡೆ ಇದಿರುತ್ತಲ್ಲ, ಅರ್ಧ ಪ್ಯಾಸೇಜ್ ಇರುತ್ತೆ. ಕೋಡೂರು ದಾಟಿ ಸ್ವಲ್ಪ ಮುಂದೆ ಬರುವಾಗ ಅದೇ ಸೂಡೂರು ಹತ್ರ ಅನಿಸುತ್ತೆ. ಫುಲ್ ಎಲ್ಲ ಬಸ್ ಒಳಗೆಲ್ಲ ಬೊಬ್ಬೆ ಹೊಡಿತಿದ್ದೆ. ನಾನು ಮಲಗಿದ್ದೆ, ಸ್ವಲ್ಪ ನಿದ್ರೆ ಬಂದಿತ್ತು. ವೈಫು ಎಬ್ಸಿಬಿಟ್ರು ನನ್ನ. ಎದ್ದಾಗ ನನಗೆ ಒಂದೇ ಸಲ ಬಸ್ ಯಾಕೊಂದು ಗುದ್ದಿದಾಗ ಆಯಿತು. ಇದು ತಲೆ ಮೇಲ್ಗಡೆ ಇಟ್ಕೊಡಿತ್ತು ಟಾಪ್. ನಾವು ಅಪ್ಪರ್ ಸೀಟಲ್ಲಿದ್ವಿ, ಮೇಲ್ಗಡೆ ಇಟ್ಕೊಡಿತ್ತು. ಫುಲ್ ಬ್ಲಡ್ ಇಳಿತು. ಅಷ್ಟೊತ್ತಿಗೆ ಕೆಳಗಡೆ ಇದಿರುತ್ತಲ್ಲ, ಅರ್ಧ ಪ್ಯಾಸೇಜ್ ಇರುತ್ತೆ, ಅಲ್ಲಿಗೆ ಹಾರ್ಕೊಂಡ್ಬಿಟ್ವಿ. ಆದಾಗ ಎಲ್ಲ ಎದುರುಗಡೆ ಫುಲ್ ಬೆಂಕಿ. ಡ್ರೈವರ್ ಪಕ್ಕ ಇಂಜಿನ್ ಹತ್ರ ಎಲ್ಲ ಫುಲ್ ಬೆಂಕಿ. ಅಲ್ಲೊಬ್ರು ಲೇಡೀಸಿಗೆ ಫುಲ್ ಕೈ ಎಲ್ಲ ಬರ್ನ್ ಆಗಿತ್ತು. ಸೈಡಲ್ಲಿ ಫುಲ್ ಹೊಗೆ ತುಂಬ್ಕೊಂಡ್ಬಿಟ್ಟು ಫ್ರಂಟಲ್ಲಿ ಹೋಗೋಕ್ಕಾಗಲೇ ಇಲ್ಲ ನಮಗೆ. ಆಮೇಲೆ ಬ್ಯಾಕ್ ಸೈಡ್ ಬಂದ್ವಿ. ಅಲ್ಲಿ ಯಾರೋ ಒಬ್ರು ಗ್ಲಾಸ್ ಏನೋ ಓಪನ್ ಮಾಡಿದ್ರು ಅನ್ಸುತ್ತೆ. ಎಲ್ಲ ಅಲ್ಲೇ ಜಂಪ್ ಆಡ್ತಿದ್ರು ಎಲ್ಲ. ಅಷ್ಟೊತ್ತಿಗೆ ಬಸ್ ಒಂದು ಮರಕ್ಕೆ ಗುದ್ದಿತ್ತು. ಫುಲ್ ಬೆಂಕಿ ಬಂದಿತ್ತು. ಫ್ರಂಟಲ್ಲಿ ಫುಲ್ ಬೆಂಕಿ, ಎಲ್ಲೂ ಹೋಗೋಕ್ಕಾಗಿಲ್ಲ, ಫುಲ್ ಬ್ಲಾಕ್ ಆಗಿತ್ತು. ಆಮೇಲೆ ಅಲ್ಲಿಂದ ನಾವು, ನಮ್ಮ ವೈಫು, ಎಲ್ಲ ಪ್ಯಾಸೆಂಜರ್ಸು ಅಲ್ಲಿಂದನೇ ಹಾರ್ಕೊಂಡು. ಎಮರ್ಜೆನ್ಸಿ ಎಕ್ಸಿಟೇ ಅನ್ಸುತ್ತೆ ಸರ್, ಎಕ್ಸಾಕ್ಟ್ ನಾವು ನೋಡಿಲ್ಲ. ಆ ಟೈಮಲ್ಲಿ ಓಪನ್ ಇತ್ತು, ಎಲ್ಲ ಹಾರ್ಕೊಂಡ್ಬಿಟ್ವಿ. ಹಾರ್ಕೊಂಡು ಒಂದು 10 ನಿಮಿಷಕ್ಕೆ ಫುಲ್ ಬಸ್ ಬೆಂಕಿ. ಎಲ್ಲರೂ ಸೇಫ್ ಆದರು. ಅದೇ ಅವನು ಕಂಡಕ್ಟ್ರು, ಆಮೇಲೆ ಡ್ರೈವರಿಗೆಲ್ಲ ಡ್ರೈವರ್ ಫುಲ್ ಬ್ಲಡ್ ಇತ್ತು. ಕಂಡಕ್ಟರ್ ಕೈಯೆಲ್ಲ ಬರ್ನ್ ಆಗಿಬಿಟ್ಟಿತ್ತು. ಆಮೇಲೆ ಒಂದು ಲೇಡೀಸಲ್ಲೂ ಅಲ್ಲಿದ್ದಾರೆ ಅನ್ಸುತ್ತೆ, ಅವ್ರದ್ದು ಇದಿಷ್ಟು ಫುಲ್ಲು ಫ್ರ್ಯಾಕ್ಚರ್ ಆಗಿದೆ, ಏನೋ ಹೊಡೆದಿದೆ ಅನ್ಸುತ್ತೆ. ಮೈ ತುಂಬ ಬ್ಲಡ್ ಇತ್ತು. ನಮ್ಮ ಮಿಸಸ್ಸಿಗೆ ಸ್ವಲ್ಪ ಕಾಲು ಏಟಾಯಿತು. ನಂದು ಇದು ಇಲ್ಲಿ ಸ್ಟಿಚ್ ಮಾಡಿದ್ದಾರೆ, ಬ್ಲಡ್ ಮರಕ್ಕೆ. ಇದು ಮೇಲ್ಗಡೆ ಬಸ್ ಇದು ಟಾಪಿಗೆ ಹೊಡೆದು. ಹೌದು, ಇವತ್ತು ಡ್ಯೂಟಿಗೆ ಹೋಗ್ಬೇಕಿತ್ತು. ಅಪ್ಪರ್ 16. ಹಾಂ, ಲಾಸ್ಟಲ್ಲಿ ಮಲಗಿರಲಿಲ್ಲ. ಲೈಕ್ 9:30 ಹಂಗೆ ಹೊಸನಗರ ಬಿಡ್ತು. ಇದಾಗಿದ್ದು 10:15 ಅರೌಂಡ್ ಹಾಗೆ. ಅಳ್ಸುಳ್ಳಿ ಇದೇನೋ ಗೇಟ್ ಅಲ್ಲಿ ಸರೌಂಡಿಂಗ್ಸಲ್ಲಿ. ಅಂದರೆ ಸಡನ್ನಾಗಿ ಯಾರೋ ಬಂದರು, ಎಪ್ಸಿದ್ರು. ಅಷ್ಟೊತ್ತಿಗೆ ಒಂದ್ಸರಿ ದಡ್ಡ ಅಂತ ಸೌಂಡ್ ಆಯಿತು. ಕೊನೆಗೆ ಎಲ್ಲ ಇಳ್ಕೊಂಡು, ಲೈಕ್ ಮುಂದ್ಗಡೆಯಿಂದ ಹೊಗೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ಇಳ್ಕೊಂಡ್ರು. ಅಷ್ಟೊತ್ತಿಗೆ ಎದುರುಗಡೆ ಫುಲ್ಲು ಒಂದು ಮರಕ್ಕೆ ಗುದ್ದಿತ್ತು ಬಸ್ಸು. ಎದುರುಗಡೆ ಎಲ್ಲ ಬೆಂಕಿ ಇತ್ತು. ಒಂದು 5 ನಿಮಿಷ ಆಗೋಷ್ಟೊತ್ತಿಗೆ ಇಡೀ ಬಸ್ ಫುಲ್ಲು ಹತ್ಕೊಂಡು ಉರಿತಾ ಇತ್ತು. ನಂದೆಲ್ಲ ಹೋಯಿತು. ಒಂದಷ್ಟು ಜನ ತೊಗೊಂಡ್ರು ಲಗೇಜಸ್ಸು, ಬಟ್ ಆಲ್ಮೋಸ್ಟ್ ಎಲ್ಲ ಹೋಯಿತು. ಐಡಿಯಾ ಇಲ್ಲ. ಫಸ್ಟಿಗೆ ಏನೋ ಒಂದು ಸ್ವಲ್ಪ ಯಾರೋ ಕಂಡಕ್ಟ್ರ್ ಹೇಳಿದ್ರಂತೆ, ಈ ಥರ ಏನೋ ಸ್ಮೆಲ್ ಬರ್ತಾಯಿದೆ ಅಂತೇಳಿ. ಆ ಡ್ರೈವರು ಏನೋ ಇಲ್ಲ ನಾರ್ಮಲ್ಲು ಅನ್ನೋ ಥರ ಏನೋ ಹೇಳಿದ್ರಂತೆ. ಇದು ನಮ್ಗೆ ಅಂದರೆ ಅಲ್ಲಿ ಹೇಳಿದ್ದು ಗೊತ್ತು ಅಷ್ಟೇ, ಏನಾಗಿದೆ ಅಂತ ಗೊತ್ತಿಲ್ಲ. ನಮಗೇನೋ ಸ್ಮೆಲ್ ಬಂದಿಲ್ಲ, ಹಾಸ್ಟೆಲ್ ಇದ್ವಿ ನಾವು. ಸೊ ಅದೇ ಏನಾಗಿತ್ತು ಅಂತ ಎಕ್ಸಾಕ್ಟಾಗಿ ನಮಗೂ ಗೊತ್ತಿಲ್ಲ. ಅದೇ ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ. ನಾವು ಫುಲ್ ಹಾಸ್ಟೆಲ್ ಇದ್ವಿ. ಸೊ ನಮಗೆ ಲೈಕ್ ಡಿಕ್ಕಿ ಹೊಡೆದಿದ್ದು ಒಂದೇ ಗೊತ್ತು. ಆಮೇಲೆ ನಾವು ಇಳ್ಕೊಂಡ್ವಿ. ಅಷ್ಟೊತ್ತಿಗೆ ನನಗೆ ಹೆಡ್ ಇಂಜುರಿ ಅಂದರೆ ಲೈಕ್ ಕೂತಿದ್ದು ಮುಂದ್ಗಡೆ ಒಂದು TV ಸ್ಕ್ರೀನ್ ಏನೋ ಇತ್ತು, ಅದಕ್ಕೆ ಫೋರ್ಸಿಗೆ ಇಂಪ್ಯಾಕ್ಟಿಗೆ ಬಡೀತು ತಲೆ. ಸದ್ಯ ತೊಂದರೆ ಇಲ್ಲ. ಡ್ರೈವರ್ ಸೈಡಿಂದನೇ ಬೆಂಕಿ ಬಂದಿದ್ದು. ಫಸ್ಟ್ ನನ್ನ ಮುಖಕ್ಕೆ ಸಿಡೀತದು. ಆಮೇಲೆ ಡ್ರೈವರಿಗೆ ಕೂರಕ್ಕಾಗಿಲ್ಲ. ಅಲ್ಲಿ ಗಾಡಿ ಹ್ಯಾಂಡ್ ಬ್ರೇಕ್ ಹಾಕಿದ್ರು, ಹ್ಯಾಂಡ್ ಬ್ರೇಕು ನಿಲ್ಲಿಲ್ಲ. ಹ್ಯಾಂಡ್ ಬ್ರೇಕ್ ಹಾಕ್ತಿದ್ದಂಗೆ ಅಲ್ಲಿ ವಾಕ್ಯೂಮ್ ಪೈಪ್ ಬರುತ್ತೆ, ಅದು ಏರ್ ಬ್ರೇಕ್ ಆಗಿರೋದ್ರಿಂದ ವಾಕ್ಯೂಮ್ ಪೈಪ್ ಹೊಡೆದೋಗ್ತಿದ್ದಂಗೆ ರೈಟಿಗೆ ಎಳೆದ್ಬಿಟ್ರು. ಅವ್ರನ್ನ ಈ ಕಡೆ ಲೆಫ್ಟಿಗೆ ಬಂದ್ಬಿಟ್ಟೆ, ರೈಟಿಗೆ ಎಳೆದ್ಬಿಟ್ರು. ಮರಕ್ಕೆ ಹೋಗ್ಬಿಡಿತ್ತು. ಮುಂಚೆ ಬಂದು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಒಂಥರ ಇದು ಆದಂಗೆ ಐತಿ. ಪೆಟ್ರೋಲ್ಗೆಲ್ಲ ಸಡನ್ನಾಗಿ ತೊಗೊಳುತ್ತಲ್ಲ, ಆ ಟೈಪಲ್ಲಿ ಬಂದಿದ್ದು ಅದು. ಆ ಟೈಪಲ್ಲಿ ಬಂದ್ಬಿಟ್ಟು ಏನಾಯಿತು ಗೊತ್ತಾಗಲಿಲ್ಲ. ಆ ಕಡೆ ಏನಿಲ್ಲ, ಸುಟ್ಟಿದ ವಾಸನೆ ಅಂತ ಏನು ಬರಲಿಲ್ಲ. ಬರ್ತಿದ್ದಂಗೆ ಸೀದಾ ಬೆಂಕಿನೇ ಬಂದಿರೋದು. ಹೊಸನಗರ ಗಾಡಿ. ಅಶೋಕ್ ಲೇಲ್ಯಾಂಡ್. ಓನರ್ ತೊಗೊಂಡು 1 ವರ್ಷ ಆಯ್ತು. ಅದು ಬೆಂಗಳೂರು ಗ್ರೀನ್ ಲೈನ್ ವೆಹಿಕಲ್. ಅಲ್ಲ, ಇದು ಕರ್ನಾಟಕ ಗಾಡಿನೇ, ಬಟ್ ಅದು ರಿಜಿಸ್ಟ್ರೇಷನ್ ಮಾತ್ರ ನಾಗಾಲ್ಯಾಂಡ್ದು. ಬಟ್ ಇವರು RTO ಇದು ಎಲ್ಲ ಸಾಗರ RTO ಟ್ಯಾಕ್ಸ್ ಕಟ್ತಾ ಇದ್ರು. ಈ ಫೆಬ್ರವರಿ 6ಗೆ 1 ವರ್ಷ ಆಗುತ್ತೆ. ಏನೂ ಇರಲಿಲ್ಲ. ಲಗೇಜ್ ಹಾಕಲ್ಲ ನಾವು. ಪ್ಯಾಸೆಂಜರ್ ಲಗೇಜ್ ಬಿಟ್ಟರೆ ಬೇರೆ ಯಾವ ಲಗೇಜು ಹಾಕಲ್ಲ. ಹೌದು, ಪ್ಯಾಸೆಂಜರ್ ಲಗೇಜ್ ಏನೂ ಇರಲಿಲ್ಲ. ಆಯಿಲ್ ಕಂಟೆಂಟ್ ಏನೂ ಇರಲಿಲ್ಲ.
ಹಾಂ ಹೌದು ಹೌದು ಹ್ಞೂ ಅದು ಏನು ಅಂತ ಗೊತ್ತಾಗಿಲ್ಲ. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಏನು ಅಂತ ನೋಡೋಣ, ಅದು ನೋಡೋಕೆ ಆಪ್ಷನ್ನೂ ಸಿಕ್ಕಿಲ್ಲ ನಮ್ಗೆ. ನಮ್ಗೆ ಹತ್ತಿದ್ದು ಏನಿಲ್ಲ, ಅದು ಒಬ್ಬರು ಲೇಡೀಸು ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ರು. ನಾನು ಆಚೆ ಬಂದಿದ್ದೆ, ಅವ್ರು ಸಿಗಾಕೊಂಡಿದ್ದು, ಅವ್ರನ್ನ ತೆಗಿಯೋಕೆ ಹೋಗ್ಬೇಕಿದ್ರೆ ನನಗೆ ಇದಿಷ್ಟು ಸುಟ್ಟೋಗಿರೋದು. ಇಲ್ಲ ನಾನು ಆಚೆ ಬಂದಿದ್ದೆ, ಆಚೆ ಬಂದು ನೋಡಿದ್ಮೇಲೆ ಆ ಹುಡುಗಿ ಸಿಗಾಕೊಂಡ್ಬಿಟ್ಟಿದ್ಲು. ಅವ್ಳನ್ನ ತೆಗಿಯೋಕೆ ಹೋದವಾಗ ನನಗೆ ಹೀಗಾಗಿರೋದು. ಹಾಂ, ಅವ್ರು ಸೇಫ್ ಆಗಿದ್ದಾರೆ, ಇಲ್ಲೇ ಇರಬೇಕು. ನಿನ್ನೆ ಬೆಂಗಳೂರಿಗೆ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಒಂದು ಬಸ್ಸು ಸುಮಾರು 10:00ವರೆಗೆ ಖಾಸಗಿ ಬಸ್ಸು, ಸ್ಲೀಪರ್ ಬಸ್ಸು ಆಕ್ಸಿಡೆಂಟ್ ಆಗಿ ಇಮಿಡಿಯೇಟಾಗಿ ಬೆಂಕಿ ಕೂಡ ಹತ್ಕೊಂಡಿದೆ. ಕಾರಣ ಇನ್ನೂ ತನಿಖೆಯಲ್ಲಿ ಇರೋದರಿಂದ ನಿಖರವಾದ ಕಾರಣಗಳು ಗೊತ್ತಿಲ್ಲ. ಬಟ್ ಪೊಲೀಸರು ಆಲ್ರೆಡಿ FIRನ ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಒಟ್ಟಾರೆ 36 ಜನ ಪ್ಯಾಸೆಂಜರ್ಸು ಆ ಬಸ್ಸಲ್ಲಿದ್ದರು. 10 ಜನಕ್ಕೆ ಸ್ವಲ್ಪ ಬರ್ನ್ ಇಂಜುರಿಗಳಾಗಿದೆ. ಇಮಿಡಿಯೇಟಾಗಿ ಅವ್ರನ್ನೆಲ್ಲರನ್ನೂ ಕೂಡ ನಾವು ಮೆಗಾನ್ ಹಾಸ್ಪಿಟಲ್ಲಿ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ. ಯಾರ್ದು ಕೂಡ ಕ್ರಿಟಿಕಲ್ ಹೆಲ್ತ್ ಅಂತ ಆ ರೀತಿ ಏನು ಸಂದರ್ಭ ಇಲ್ಲ. ಎಲ್ಲರೂ ಕೂಡ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಇಮಿಡಿಯೇಟಾಗಿ ಅವರು ಮನೆಗೆ ಹೋಗುವಂಥ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಮನೆ ಕಡೆ ಟೋಟಲ್ 11 ಜನ. ಒಬ್ಬರು ಪ್ರೈವೇಟ್ ಟ್ರೀಟ್ಮೆಂಟ್ ಇದು ಫೆಸಿಲಿಟಿಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ. 10 ಜನ ನಮ್ಮ ಮೆಗಾನ್ ಹಾಸ್ಪಿಟಲ್ ಇಲ್ಲಿದ್ದಾರೆ. ಸೊ ಯಾವುದೇ ರೀತಿಯ ಸೋರ್ಸ್ ಆಫ್ ಬಸ್ ಏನೇ ಇದ್ದರೂ ಅಥವಾ ಯಾವುದೇ ಕಂಪನಿಯ ಬಸ್ ಇದ್ದರೂ ಕೂಡ ನಮ್ಮ ರೋಡ್ ಸೇಫ್ಟಿ ಮೇಜರ್ಸ್ ಏನೇನಿದೆ ಅದನ್ನು ಕಟ್ಟುನಿಟ್ಟಾಗಿ ಎಲ್ಲರೂ ಪಾಲನೆ ಮಾಡಬೇಕಾಗ್ತದೆ. ಸೊ ನಾನು ಬಂದಾದ ನಂತರ ರೋಡ್ ಟ್ರಾಫಿಕ್ ಅಥಾರಿಟಿದು ಇನ್ನೂ ನಾನು ಮೀಟಿಂಗನ್ನು ಮಾಡಿಲ್ಲ. ಇಮಿಡಿಯೇಟಾಗಿ ಅದನ್ನು ಮೀಟಿಂಗ್ ತೆಗೆದುಕೊಂಡು ನಮ್ಮ ಸರ್ಕಾರಿ ಸ್ವಾಮ್ಯದ ಬಸ್ಗಳಿರ್ಬೋದು, ಆನಂತರ ಖಾಸಗಿ ಓನರ್ಶಿಪ್ಪಲ್ಲಿರ್ತಕ್ಕಂಥ ಬಸ್ಗಳಿರ್ಬೋದು, ಅವರು ಯಾವ ರೀತಿ ಬಸ್ ಕಂಡೀಷನ್ಗಳನ್ನು ಮೇಂಟೈನ್ ಮಾಡಿದ್ದಾರೆ, ಆನಂತರ ಸೇಫ್ಟಿ ಎಕ್ಸಿಟ್ಗಳನ್ನು ಕೊಟ್ಟಿದ್ದಾರಾ ಇಲ್ವಾ ಅನ್ನುವಂಥದ್ದು, ಆನಂತರ ಈ ಗೂಡ್ಸ್ಗಳನ್ನು ಅನಧಿಕೃತವಾಗಿ ಗೂಡ್ಸ್ಗಳನ್ನು ಹಾಕುವಂಥ ಪ್ರಕರಣಗಳೇನಾದರೂ ಇದ್ದರೆ ಅದನ್ನು ಕೂಡ ತಡೆಗಟ್ಟೋದಕ್ಕೆ, ಆನಂತರ ಈ ಚಾಲಕರು ಮತ್ತು ನಿರ್ವಾಹಕರು ಅಥವಾ ಕೇರ್ ಟೇಕರ್ಸ್ ಏನಿರ್ತಾರೆ ಅವ್ರಿಗೆ ಯಾವ ರೀತಿ ಟ್ರೈನಿಂಗನ್ನು ಕೊಟ್ಟಿದ್ದಾರೆ, ಇಂಥ ಸಂದರ್ಭಗಳಲ್ಲಿ ಅವರು ಯಾವ ರೀತಿ ಫಸ್ಟ್ ಏಡನ್ನು ಕೊಡೋದು, ಇದೆಲ್ಲ ವಿಷಯಗಳನ್ನು ಇಮಿಡಿಯೇಟಾಗಿ ಪರಿಶೀಲನೆ ಮಾಡಿ ಅಗತ್ಯ ಇತ್ತಂದರೆ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಡ್ತೀವಿ. ಹೌದು, ಯಾಕೆ ಅಂತ ಹೇಳಿದರೆ ಕೇವಲ ಲಾಭಾಂಶದ ದೃಷ್ಟಿಯಿಂದ ಮಾತ್ರ ನಾವು ಆಪ್ರೇಟ್ ಮಾಡೋದನ್ನು ಮಾಡೋಕ್ಕಾಗಲ್ಲ. ಮುಖ್ಯವಾಗಿ ಜನರ ಪ್ರಾಣ ಮುಖ್ಯ ನಮಗೆ. ಸರಿಯಾದ ವೇಗದಲ್ಲಿ ಹೋಗೋದು, ಆನಂತರ ಎಲ್ಲ ರೀತಿಯ ರೋಡ್ ಸೇಫ್ಟಿ ಗೈಡ್ಲೈನ್ಸ್ಗಳೇನಿದೆ ಅದೆಲ್ಲವನ್ನು ಕೂಡ ಪಾಲನೆ ಮಾಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಇದೆ. ಆ ನಿಟ್ಟಿನಲ್ಲಿ ನಾನು ಇಮಿಡಿಯೇಟಾಗಿ ಒಂದು ಮೀಟಿಂಗ್ ಮಾಡಿಬಿಟ್ಟು ಇಫ್ ನೆಸೆಸರಿ ಇಮಿಡಿಯೇಟಾಗಿ ಆ್ಯಕ್ಷನ್ ಕೂಡ ತೆಗೆದುಕೊಳ್ತೀವಿ. ಏನಿಲ್ಲ ಸರ್, ನಾವು ಹುಣಸೂರಿನಿಂದ ಬೆಂಗಳೂರಿಗೆ ಹೊರಟಿದ್ವಿ. ನಾವು ನನ್ನ ಮಿಸಸ್ ಜಾತ್ರೆಗಂತ ಬಂದಿದ್ವಿ. 9:40 ಹತ್ತಿದ್ವಿ ಬಸ್, ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ ಹುಣಸೂರಿನಿಂದ. ಕೋಡೂರು ದಾಟಿ ಸ್ವಲ್ಪ ಮುಂದೆ ಬರುವಾಗ ಅದೇ ಸೂಡೂರು ಹತ್ರ ಅನಿಸುತ್ತೆ, ಫುಲ್ ಎಲ್ಲ ಬಸ್ ಒಳಗೆಲ್ಲ ಬೊಬ್ಬೆ ಹೊಡಿತಿದ್ದೆ. ನಾನು ಮಲಗಿದ್ದೆ, ಸ್ವಲ್ಪ ನಿದ್ರೆ ಬಂದಿತ್ತು. ವೈಫು ಎಬ್ಸಿಬಿಟ್ರು ನನ್ನ. ಎದ್ದಾಗ ನನಗೆ ಒಂದೇ ಸಲ ಬಸ್ ಯಾಕೊಂದು ಗುದ್ದಿದಾಗ ಆಯಿತು. ಇದು ತಲೆ ಮೇಲ್ಗಡೆ ಇಟ್ಕೊಡಿತ್ತು ಟಾಪ್. ನಾವು ಅಪ್ಪರ್ ಸೀಟಲ್ಲಿದ್ವಿ, ಮೇಲ್ಗಡೆ ಇಟ್ಕೊಡಿತ್ತು, ಫುಲ್ ಬ್ಲಡ್ ಇಳಿತಿತ್ತು. ಅಷ್ಟೊತ್ತಿಗೆ ಕೆಳಗಡೆ ಇದಿರುತ್ತಲ್ಲ, ಅರ್ಧ ಮೆಸೇಜ್ ಇರುತ್ತೆ, ಅಲ್ಲಿಗೆ ಹಾರ್ಕೊಂಡ್ಬಿಟ್ವಿ. ಆದಾಗ ಎಲ್ಲ ಎದುರುಗಡೆ ಫುಲ್ ಬೆಂಕಿ, ಡ್ರೈವರ್ ಪಕ್ಕ ಇಂಜಿನ್ ಹತ್ರ ಎಲ್ಲ ಫುಲ್ ಬೆಂಕಿ. ಅಲ್ಲೊಬ್ರು ಲೇಡೀಸಿಗೆ ಫುಲ್ ಕೈ ಎಲ್ಲ ಬರ್ನ್ ಆಗಿತ್ತು, ಸೈಡಲ್ಲಿ ಫುಲ್ ಹೊಗೆ ತುಂಬ್ಕೊಂಡ್ಬಿಟ್ಟು. ಫ್ರಂಟಲ್ಲಿ ಹೋಗೋಕ್ಕಾಗಲೇ ಇಲ್ಲ ನಮಗೆ. ಆಮೇಲೆ ಬ್ಯಾಕ್ ಸೈಡ್ ಬಂದ್ವಿ, ಅಲ್ಲಿ ಯಾರೋ ಒಬ್ಬರು ಗ್ಲಾಸ್ ಏನೋ ಓಪನ್ ಮಾಡಿ